ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇಗುಲಹಳ್ಳಿ ಹಾಗೂ ಅಂಬರಗಟ್ಟಿಯ ಶ್ರೀ ಮಡಿವಾಳೇಶ್ವರ ಮಠದ ಶ್ರೀಗಳಾದ ವೀರೇಶ್ವರ ಮಹಾಸ್ವಾಮಿಗಳು ತಮ್ಮ ಮನದಾಳದ ನೋವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮದ ವೇಳೆ ಕೆಲ ಸ್ವಾಮೀಜಿಗಳಿಗೆ ಅವಮಾನವಾಗಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಪ್ರಕಾರ ಎಲ್ಲರೂ ಇನ್ವಿಟೇಷನ್ ಬಂದಾಗನ ಅಲ್ಲಿ ಬಂದಾರು. ಯಾರೂ ಕೂಡ ಸುಮ್ಮನೆ ಹೇಳ್ದೆ ಕೇಳದೆ ಬಂದಿಲ್ಲ. ಆದರೆ ಕೆಲವೊಂದಿಷ್ಟು ಸ್ವಾಮೀಜಿಯವರಿಗೆ ದುಃಖ ಆಗಿದೆ, ಅವಮಾನ ಆಗಿದೆ. ಈ ಕುರಿತು ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಹಸ್ರ ಸ್ವಾಮಿಗಳು ಒಂದು ಕಡೆ ನೂಕು ನುಂಗಲು ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಕುಣಿಸಿ, ಆದರೆ ಯಡಿಯೂರಪ್ಪ ಇವರಿಗೆ ಭೇಟಿನ ಕೊಡಲಿಲ್ಲ, ಭೇಟಿ ಮಾಡಲಿಲ್ಲ. ಅದಕ್ಕಾಗಿ ಇಂಥ ಒಂದು ಅವಮಾನದ ಕಾರ್ಯಕ್ರಮ ನಮಗಾಯ್ತು ಅಂತಕ್ಕಂಥ ಮಾತ ಇದನ್ನು ಬಯಸ್ಕೋಬಾರ್ದು. ಸ್ವಾಮೀಜಿಯವ್ರನ್ನ ಈ ಪ್ರಕಾರ ಬಯಸ್ಕೋಬಾರ್ದು ಅವರು. ಶನಿವಾರ ದಿನಾಂಕ 9ರಂದು ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಜೀವನದ ಪ್ರಯುಕ್ತ ಭವ್ಯ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಜ್ಯದ ನಾನಾ ಭಾಗಗಳಿಂದ ಮಠಾಧೀಶರು, ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಆದರೆ ಈ ಕಾರ್ಯಕ್ರಮದ ವೇಳೆ ಕೆಲ ಸ್ವಾಮೀಜಿಗಳಿಗೆ ಸೂಕ್ತ ಗೌರವ ಸಿಗಲಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ದೇಗುಲಹಳ್ಳಿಯ ವೀರೇಶ್ವರ ಮಹಾಸ್ವಾಮಿಗಳು ಈ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಭಿಮಾನೋತ್ಸವ ಕಾರ್ಯಕ್ರಮವೇ ಸ್ವಾಮೀಜಿಗಳ ಅವಮಾನೋತ್ಸವವಾಗಿ ಮಾರ್ಪಟ್ಟಿದೆ ಎಂದು ಹೇಳಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊನ್ನೆ 9ನೇ ದಿನದ ತಾರೀಕಿನ ದಿವಸ ಚಿತ್ರದುರ್ಗದಲ್ಲಿ ಒಂದು ಯಡಿಯೂರಪ್ಪನ ಅಭಿಮಾನೋತ್ಸವ ಕಾರ್ಯಕ್ರಮ ಸಾಗಿ ಬಂತು. ಅಭಿಮಾನ ಉತ್ಸವದಲ್ಲಿ ನಮಗೂ ಕೂಡ ಇನ್ವಿಟೇಷನ್ ಬಂದಿತ್ತು, ಕಾರ್ಡ್ ಬಂದಿತ್ತು. ಆ ಪ್ರಕಾರ ಕಾರ್ಡ್ ತೊಗೊಂಡು ನಾವು ಹೋಗಿದ್ದೇವೆ. ಈ ಪ್ರಕಾರ ಎಲ್ಲರೂ ಇನ್ವಿಟೇಷನ್ ಬಂದಾಗನ ಅಲ್ಲಿ ಬಂದಾರು. ಯಾರೂ ಕೂಡ ಸುಮ್ಮನೆ ಹೇಳ್ದೆ ಕೇಳದೆ ಬಂದಿಲ್ಲ. ಆದರೆ ಅಭಿಮಾನೋತ್ಸವದಲ್ಲಿ ಭಾಳ ಜನ ಸೇರಿರು, ದೊಡ್ಡ ಕಾರ್ಯಕ್ರಮ ಆಯ್ತು. ಭಾಳ ಅವ್ರಿಗೆ ಹೆಮ್ಮೆ ಆಗಿರ್ಬೋದು, ಒಪ್ತೇನೆ. ಆದರೆ ಕೆಲವೊಂದಿಷ್ಟು ಸ್ವಾಮೀಜಿಯವರಿಗೆ ದುಃಖ ಆಗಿದೆ, ಅವಮಾನ ಆಗಿದೆ. ಯಾವ ರೀತಿಯಾಗಿ ಅಂತಾರೆ, ಅವರು ಪ್ರತ್ಯೇಕವಾಗಿ ಸ್ಟೇಜ್ ಮಾಡ್ಯಾರ. ನಿಮಗೆ ಒಂದು ಬೇರೆ, ಅವರಿಗೆ ಒಂದು ಪ್ರತ್ಯೇಕವಾಗಿ 3 ಸ್ಟೇಜ್ ಮಾಡ್ಯಾರ. ಪ್ರತ್ಯೇಕವಾಗಿ 3 ಸ್ಟೇಜ್ ಮಾಡಿರೋದ್ರಿಂದ ಒಂದು ಸ್ವಾಮಿಗಳಿಗೆ ಒಂದು ಸ್ಟೇಜ್ ಬೇರೆ. ಒಂದು ನಡುವೆ ದೊಡ್ಡ ದೊಡ್ಡ ಜಗದ್ಗುರುಗಳು. ಜಗದ್ಗುರು ಅಂತಂದ್ರೆ ಅವ್ರು ಯಾವ ಥರ ಸ್ವಾಮೀಜಿಯವ್ರನ್ನ ಅಳತೆ ಮಾಡಿದವರು, ಯಾವ ಥರ ತಿಳ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಡೆಸಿರು ಇಂಥ ಕಾರ್ಯಕ್ರಮ ನಡೆಸಿದ್ದ ವಿಷಯವನ್ನು ನಾವು ಗಮನಿಸಿದಾಗ ನಮಗೇನಾಗೈತಿ ಅಂತ ಕೇಳಿದರೆ ಅಲ್ಲಿ ಒಂದು ಸ್ವಲ್ಪ ಅವಮಾನ ಆಯ್ತು. ಯಾಕೆ ಅವಮಾನ ಆಯ್ತು ಅಂತ ನಿಮ್ಗೊಂದು ಸ್ವಲ್ಪ ಪ್ರಶ್ನೆ ನಿಮಗೆ ಹೇಳೋದಂತಂದ್ರೆ, ಸುಮಾರು ಸಹಸ್ರ ಜನ ಒಂದು ಕಡೆ ಸ್ವಾಮೀಜಿಯವರು ಕೂಡಿರು. ಕೆಲವು ಬೆಳ್ಳ ಮೇಲೆ ಎಣಿಕೆ ಮಾಡೋ ಅಷ್ಟೇ ಜನ ನಡುವಿನ ಸ್ಟೇಜ್ ಮೇಲೆ ಇಟ್ಟಿರು. ಈ ಕಡೆ ಒಂದು ರಾಜಕೀಯ ವ್ಯಕ್ತಿಗಳು ಇದ್ದರು. ಕೆಲವು ಜನರಿಗೆ ಒಳ್ಳೆಯ ರೆಸ್ಪಾನ್ಸ, ಒಳ್ಳೆಯ ಅದರ ಆತಿಥ್ಯ, ಒಳ್ಳೆಯ ಅವರಿಗೆ ರೆಸ್ಪಾನ್ಸ್ ಸಿಕ್ಕಿದೆ. ಮತ್ತು ಅವರಿಗೆಲ್ಲರೂ ಒಳ್ಳೆ ರೀತಿಯಿಂದ ನೋಡಿಕೊಂಡಿದ್ದಾರೆ. ಇನ್ನುಳಿದ ಸಹಸ್ರ ಸ್ವಾಮಿಗಳು ಒಂದಲ್ಲ, ಎರಡಲ್ಲ, 100 ಅಲ್ಲ, 4 ಅಲ್ಲ, 400 ಅಲ್ಲ, ಸಹಸ್ರ ಸ್ವಾಮಿಗಳು ಒಂದು ಕಡೆ ನೂಕು ನುಂಗಲು ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಕುಣಿಸಿ, ಅಲ್ಲೆಲ್ಲ ಸ್ಕ್ರೀನ್ ನೋಡಲಿಕ್ಕೆ ಒಂದು ಸ್ಕ್ರೀನ್, ದೊಡ್ಡ ಸ್ಕ್ರೀನ್ ಒಂದು ದೊಡ್ಡ ಸಣ್ಣ ಸ್ಕ್ರೀನ್ ಇಟ್ಟು ಅವ್ರ ಈಚೆಗಡೆ ಕಾರ್ಯಕ್ರಮ ಆದ ನಾವು ಇಲ್ಲಿ ಕೂತು ನೋಡೋದ, ಇಲ್ಲಿ ಕೂತು ಅವ್ರ ಕಾರ್ಯಕ್ರಮ ನೋಡೋಕೆ ನಮಗೆ ಆಸ್ಪದ ಇಲ್ಲ. ಒಂದು ವೇಳೆ ನಾವು ಸ್ಕ್ರೀನ್ನ ನೋಡಿ ಕಾರ್ಯಕ್ರಮ ಅಲ್ಲಿ ಕೊಂಡೋದಿತ್ತಾಗಿತ್ತು ಅಂದರೆ, ಸ್ಕ್ರೀನ್ ನೋಡಿ ಅಲ್ಲಿ ನಾವು ಇರೋದಾಗಿತ್ತು ಅಂತ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಕೂತಿರ, ನಮ್ಮ ಟಿವಿ ಮುಂದೆ ಕೂತಿರ, ಆರಾಮ್ಸರೆ ನಾವು ಫ್ಯಾನ್ ಗಾಳಿ ಇಟ್ಕೊಂಡು ಆರಾಮ್ ಕೊಂಡ್ಬೋದು, ಆರಾಮ್ ಇರ್ಬೋದು. ಬಟ್ ನಾವು ಯಾಕೆ ಹೋಗಿದ್ದೀವಿ ಅಲ್ಲಿ ಅಂತಂದ್ರೆ, ಚಿತ್ರದುರ್ಗ, ಇಲ್ಲಿಂದ ನಾವು ಚಿತ್ರದುರ್ಗ ಯಾಕೆ ಹೋಗಿದ್ದೀವಿ, ಅವ್ರಿಗೂ ನಮಗೆ ಇನ್ವಿಟೇಷನ್ ಕೊಟ್ಟಿದಾರೋ, ನಮಗೆ ಆಮಂತ್ರಣ ಮಾಡಿದಾರೆ. ಆ ಉದ್ದೇಶಕ್ಕಾಗಿ ನಾವು ಹೋಗಿದ್ದೇವೆ. ಅತಿಥಿ ದೇವೋಭವ, ಇವರೆಲ್ಲ ದೊಡ್ಡವ್ರ. ಯಾರನ್ನ ಹೆಂಗೆ ಅತಿಥಿಯಾಗಿ ನಾವು ಹೋಗಿದ್ದೇವೆ ಅಂದ ಬಳಿಕ ಎಲ್ಲ ಸ್ವಾಮೀಜಿಯವರು ಎಲ್ಲರನ್ನೂ ಒಂದು ಗೌರವದಿಂದ ಕಾಣೋದು ಅವ್ರ ಕರ್ತವ್ಯ. ಬಟ್ ಅವ್ರು ಹಂಗೆ ಕಾಣಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಸಹಸ್ರ ಜನ ಸ್ವಾಮೀಜಿಯವ್ರ ಕಡೆ ಅವ್ರ ಗಣನವಾಗಿ ತಗೊಲಿಲ್ಲ. ಯಡಿಯೂರಪ್ಪ ಅವ್ರ ಕಡೆ ಹನಿಕೆ ನೋಡಲಿಲ್ಲ, ಆ ಕಡೆ ಬರಲಿಲ್ಲ. ಭಾಳ ಜನ ಸ್ವಾಮೀಜಿಯವರು ಏನೇನೋ ಒಂದು ಶಾಲ್ ಆಗಲಿ, ಒಂದು ಮೂಮೆಂಟ್ ಆಗಲಿ, ಏನಾದರೂ ಕೂಡ ಒಂದಿಟ್ಟು ಕೊಡಬೇಕು, ಅವ್ರಿಗೆ ಗೌರವ ಸನ್ಮಾನ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಭಾಳ ಜನ ಹೋಗಿದ್ದಾರೆ. ಆದರೆ ಯಡಿಯೂರಪ್ಪ ಇವರಿಗೆ ಭೇಟಿನ ಕೊಡಲಿಲ್ಲ, ಭೇಟಿ ಮಾಡಲಿಲ್ಲ. ಇಂಥ ಕೆಲವು ಬೆಳ್ಳ ಮೇಲೆ ಎಣಿಕೆ ಆಗುವ ಅಷ್ಟ ಸ್ವಾಮಿಗಳಿಗೆ ಮಾತ್ರ ಅದರ ಆತಿಥ್ಯಗಳನ್ನು ಅವ್ರು ಕೊಟ್ಟಾರು. ಈ ಪ್ರಕಾರ ಎಲ್ಲ ಸ್ವಾಮೀಜಿಯವ್ರನ್ನ ಹೆಂಗೆ ಬಳಸ್ಕೊಂಡಾರು ಅಂತ ಕೇಳಿದ್ರೆ, ನಮ್ಮ ಜೊತೆ ಇಷ್ಟು ಜನ ಸ್ವಾಮೀಜಿಯವರದಾರು, ನಮ್ಮ ಜೊತೆ ಇಂಥವೆಲ್ಲ ಮಹಾತ್ಮರದಾರು, ಇಷ್ಟು ಜನ ಸ್ವಾಮೀಜಿಯವ್ರನ್ನ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದ್ದೇವೆ, ನಮ್ಮ ಜೊತೆ ಇಂತಿಂಥ ಸ್ವಾಮೀಜಿಯವರೆಲ್ಲ ಬಂದರು, ಇಂಥ ಸ್ವಾಮೀಜಿಯವ್ರನ್ನ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಆ ಸ್ವಾಮೀಜಿಯವ್ರನ್ನ ಕರ್ಸ್ಕೊಂಡ್ರು ಏನೋ, ಹಿಂಗೆ ನನ್ನ ಅನಿಸಿಕೆ. ಅದೇ ಪ್ರಕಾರ ಕರೆಸಿಕೊಂಡಾರು.
ಕೊಟ್ಟಾರು. ಯಾಕೆ ಅಂತ ಕೇಳಿದ್ರೆ ಬಹಳ ಅವಮಾನ, ಬಹಳ ದುಃಖದಿಂದ ನಾ ಈ ಮಾತನ್ನು ಹೇಳ್ತೇನೆ. ಯಾಕೆ ಅಂತ ಕೇಳಿದ್ರೆ ಬಹಳ ಆ ಸ್ಟೇಜಿಗೆ ಕೂತು ಒಂದು ಪೂರ್ತಿ ಕಾರ್ಯಕ್ರಮ ಮುಗಿದ ತನಕ ಒಂದು ಸ್ಕ್ರೀನ್ ನೋಡಿ ಅಲ್ಲಿಂದ ಎದ್ದು ಬರುವಂತ ಪರಿಸ್ಥಿತಿ ಬಂತು. ಅದಕ್ಕಾಗಿ ಇಂಥ ಒಂದು ಅವಮಾನದ ಕಾರ್ಯಕ್ರಮ ನಮಗಾಯ್ತು ಅಂತಕ್ಕಂಥ ಮಾತ ಇದನ್ನು ಬಯಸ್ಕೋಬಾರ್ದು. ಸ್ವಾಮೀಜಿಯವ್ರನ್ನ ಹಿಂಗೆ ಈ ಪ್ರಕಾರ ಬಯಸ್ಕೋಬಾರ್ದು. ಅವರು ಸ್ವಾಮೀಜಿಯವರು ಅಂತಂದ್ರೆ ಎಲ್ಲರೂ ಒಂಥರ ಗೌರವದಿಂದ ಇರ್ತಾರೆ. ನಾವೇನಲ್ಲಿ ಅವರು ಒಂದು 10,000 ಕೊಟ್ಟಾರು, 5,000 ಕೊಟ್ಟಾರು, 20,000 ಕೊಟ್ಟಾರು, 30,000 ಕೊಟ್ಟಾರು ಆಶೆಯಿಂದ ಹೋದ ಅವರೆಲ್ಲ ನಮಗೇನು ಅವಶ್ಯಕತೆ ಇಲ್ಲ. ಆದರೂ ಕೂಡ ಒಬ್ಬ ಕರೆದಾರು ಇನ್ವಿಟೇಷನ್ ಮಾಡಿದಾರು ಅಂತ ಹೋಗೋದು ನಮ್ಮ ಕರ್ತವ್ಯ ಐತಿ. ಸ್ವಾಮೀಜಿಯವ್ರನ್ನ ಅಲ್ಲಿ ಹೋಗಿ ಅವರಿಗೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟು ಅವ್ರಿಗೆ ಒಂದು ಸತ್ಕಾರ ಮಾಡಿ ಬರೋದು ನಮ್ಮ ಕರ್ತವ್ಯ ಇತ್ತು. ಅದೇ ನಮ್ಮ ಕಡೆಯಿಂದ ಆಗಲಿಲ್ಲ, ಅನುವು ಮಾಡಿಕೊಡ್ಲಿಲ್ಲ ಅಂತಕ್ಕಂಥ ಮಾತನ್ನು ಇದು ದುಃಖ ನನ್ನ ಕಾಡ್ತಾ ಇದೆ ಅಂತಕ್ಕಂಥ ನನ್ನ ಅನಿಸಿಕೆ ನಿಮ್ಮ ಮುಂದೆ ಎರಡು ಮಾತು ವ್ಯಕ್ತಪಡಿಸ್ತೇನೆ.